22 ಜುಲೈನಿಂದ ಅನ್ವಯ ಆಗುವ ಹಾಗೆ 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಸರ್ಕಾರ ಮನಸ್ಸು ಮಾಡಿ ಆಗಸ್ಟ್ 1ನೇ ತಾರೀಕಿಂದ ಆರ್ಥಿಕ ಸೌಲಭ್ಯವನ್ನು ಪಡೆಯತಕ್ಕದ್ದು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ಆ ಆದೇಶದಿಂದ ನಿವೃತ್ತಿ ಹೊಂದಿರತಕ್ಕಂಥ ಹಿರಿಯರಿಗೇನಿದೆ ನಷ್ಟ ಆಗ್ತದೆ, ತುಂಬ ನಷ್ಟ ಆಗ್ತದೆ. ಕಾಲ್ಪನಿಕ ಫಿಟ್ಮೆಂಟ್ನಿಂದ ಕಾಲ್ಪನಿಕವಾದ ವೇತನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಕಾಲ್ಪನಿಕವಾಗಿ ಯಾವುದನ್ನು ಕೂಡ ನಾವು ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣದಿಂದ ನಮಗೆ ಏನು ಅನ್ಯಾಯ ಆಗಿದೆ, DCRG ಆಗ್ಬೋದು, ಕಂಪ್ಟೇಷನ್ ಆಗ್ಬೋದು, ರಜೆ ನಗದೀಕರಣ ಆಗ್ಬೋದು, ಇದನ್ನು ಸರ್ಕಾರ ನಮಗೆ ನ್ಯಾಯಯುತವಾಗಿ ಅದನ್ನು ಪರಿಹರಿಸ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಈ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ನಾವು ಪ್ರೀತಿಯಿಂದ, ಸರ್ಕಾರದ ವಿರುದ್ಧ ಅಲ್ಲ, ಪ್ರೀತಿಯಿಂದ ಸರ್ಕಾರವನ್ನು ಅವರಿಗೆ ಮನಮುಟ್ಟುವಂತೆ ಕೋರ್ಕೊಳ್ತಾ ಇದ್ದೀವಿ. ನಮ್ಮೆಲ್ಲ ಹಿರಿಯರ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತದೆ ಅಂತಕ್ಕಂಥ ಒಂದು ಮನೋಭಾವವನ್ನು ಇಟ್ಟುಕೊಂಡು ಈ ದಿನ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಹಾಗಾಗಿ ಸರ್ಕಾರ ಈಡೇರಿಸ್ತದೆ ಅಂತ ನಾವಾದರೂ ಭಾವಿಸ್ತಾ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಲಿಕ್ಕೆ ಹರ್ಷದಿಂದ ಭಾಗವಹಿಸಿ ಈ ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಇಡೀ ರಾಜ್ಯಾದ್ಯಂತ ಸದ್ಯಕ್ಕೆ ಚಾಲನೆಯಲ್ಲಿದೆ. ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾ ವೇದಿಕೆಗಳನ್ನು ಕೂಡ ರಚಿಸಿಕೊಂಡಿದ್ದೇವೆ. ಹಾಗೆ ತಾಲೂಕು ಕೂಡ ತಾಲೂಕು ವೇದಿಕೆಗಳನ್ನ ರಚಿಸಿಕೊಂಡಿದ್ದೇವೆ. ಇವತ್ತಿನ ನಮ್ಮ ಧರಣಿಯ ಉದ್ದೇಶ ಏನಂದರೆ, ಈಗಾಗಲೇ ತಾವು ಪತ್ರಿಕೆಗಳಲ್ಲಿ ಮತ್ತು ಇತ್ತೀಚಿನ ನ್ಯೂಸ್ಗಳಲ್ಲಿ ಗಮನಿಸಿದ್ದೀವಿ. 2022 ಜುಲೈನಿಂದ 2024 ಜುಲೈವರೆಗೆ ನಿವೃತ್ತರಾದಂಥ ರಾಜ್ಯದ ಸುಮಾರು 17,623 ನೌಕರರಿಗೆ 7ನೇ ವೇತನದ ಆಯೋಗದ ಆರ್ಥಿಕ ಲಾಭ ಆಗ್ತಾ ಇದೆ. ಅವರಿಗೆ ಆ್ಯಕ್ಚುಲಿ ನಷ್ಟ ಆಗ್ತಾ ಇದೆ. ಆ ನಷ್ಟವನ್ನು ಸರಿದೂಗಿಸ್ಕೊಡ್ಬೇಕು ಅಂತೇಳಿ ಈಗಾಗಲೇ ನಾವು ಬೆಂಗಳೂರಿನಲ್ಲಿ ಒಂದು ಬೆಂಗಳೂರು ಚಲೋ ಸಮಾವೇಶವನ್ನು ಕೂಡ ಮಾಡಿದ್ವಿ, ಫ್ರೀಡಮ್ ಪಾರ್ಕಲ್ಲಿ. ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಅದನ್ನು ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ಎಲ್ಲ ಮಂತ್ರಿಗಳ ಗಮನಕ್ಕೆ, ಶಾಸಕರುಗಳ ಗಮನಕ್ಕೆ, ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಶಾಸಕರುಗಳ ಮುಖಾಂತರ ಅವರಿಗೆ ಒತ್ತಡವನ್ನು ತಂದಿದ್ದೇವೆ ಕೂಡ. ಇವತ್ತು ಕೂಡ ನಾವು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಸಂದರ್ಭದಲ್ಲಿ ನಾವು ಕೂಡ ಈ ದಿನ ಹಿರಿಯ ನಾಗರಿಕರೇ 60 ದಾಟಿದವರು. ಹಾಗಾಗಿ ಇವತ್ತು ಒಂದು ಸುಸಂದರ್ಭ ಅಂತ ಭಾವಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಒಂದು ಕಪ್ಪು ಪಟ್ಟಿಯನ್ನು ಧರಿಸಿ ಶಾಂತಿಯುತವಾದ ಧರಣಿಯನ್ನು ಮಾಡ್ತಾ ಇದ್ದೇವೆ. ಇದು ನಮ್ಮ ಹಕ್ಕೊತ್ತಾಯಕ್ಕಾಗಿ ನಮಗೆ ನೀಡಬೇಕಾದ DCRG, ಕಮ್ಯುಟೇಷನ್ ಮತ್ತು ಗಳಿಕೆ ರಜೆಯ ನಗದೀಕರಣದಲ್ಲಿ ಆಗಿರ್ತಕ್ಕಂಥ ನಷ್ಟವನ್ನು ತುಂಬಿಸಿಕೊಡಬೇಕು. ನಿವೃತ್ತ ನೌಕರರ ಮೇಲೆ ಸರ್ಕಾರ ತನ್ನ ಕೃಪೆಯನ್ನು ಬೀರಬೇಕು ಅಂತ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರದ ಕಾರ್ಯದರ್ಶಿಗಳಿಗೆ ಈ ದಿನ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ.